Hello everyone, welcome to Square Catalyst. So let us quickly start today's session. Some exploration in grids. ಸೊ ಈಗ ಇಲ್ಲಿ 3x3 ಗ್ರಿಡ್ ಕೊಟ್ಟಿದ್ದಾರೆ. 3 ಕಾಲಮ್ಸ್ ಇರುತ್ತೆ, 3 ರೋಸ್ ಇರುತ್ತೆ. ಇಲ್ಲಿ ಏನು ಯೆಲ್ಲೋ ಕಲರ್ ಕಾಣಿಸ್ತಿದೆ ಅದು ಆ ಪರ್ಟಿಕ್ಯುಲರ್ ರೋ ಮತ್ತೆ ಕಾಲಮ್ ಸಮ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಕೊಟ್ಟಿರೋ ಕಾಲಮ್ಸ್ ನಾವು ಫಿಲ್ ಮಾಡಬೇಕು ಯೂಸಿಂಗ್ ನಂಬರ್ ಫ್ರಮ್ 1 to 9 ವಿತೌಟ್ ರಿಪೀಟಿಂಗ್. ಓಕೆ, ನಾವು ರಿಪೀಟ್ ಮಾಡೋ ಹಾಗಿಲ್ಲ ಯಾವ ನಂಬರ್ಸ್ನ. ಓಕೆ, ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿ 13, 14, 18 ಏನಿದೆ ಅದು ರೋಸ್ ಸಮ್ ಆಗಿರುತ್ತೆ. 24, 9 ಮತ್ತೆ 12 ಕಾಲಮ್ ಸಮ್. Okay, so ಈಗ ನಾವಿಲ್ಲಿ ಫಸ್ಟ್ 24 ಅಬ್ಸರ್ವ್ ಮಾಡಿದ್ರೆ ಇಟ್ ಇಸ್ ದ ಹೈಯೆಸ್ಟ್ ನಂಬರ್ ವಿಚ್ ವಿ ಕ್ಯಾನ್ ಸಿ ಹಿಯರ್ ಅಲ್ವಾ. ಸೊ ಈಗ 24 ಇದೆ ಅಂದ್ರೆ ಇಲ್ಲಿ ಆಲ್ರೆಡಿ 9 ಇದೆ. ಸೊ 9 ಇದ್ಮೇಲೆ ರಿಮೈನಿಂಗ್ ನಮ್ಗೆ ಎಷ್ಟು ಬೇಕು ಈ 2 ಬ್ಲಾಕ್ಸ್ ಇಂದ? ರಿಮೈನಿಂಗ್ ಐ ನೀಡ್ 15 ಹೇಗೆ ಸಮ್ ಮಾಡ್ಬೋದು? 2 ನಂಬರ್ಸ್ ನ ಆಡ್ ಮಾಡಿದ್ರೆ 15 ಆಗಬೇಕು, ಇವೆರಡು 2 ನಂಬರ್ಸ್. ಓಕೆನಾ? ಸೊ 15 ಎಲ್ಲಿಂದ ಬರುತ್ತೆ? 7 ಮತ್ತೆ 8 ಚೆಕ್ ಮಾಡಿ. ಸೊ ನೀವೆಲ್ಲ ನಂಬರ್ಸ್ ಚೆಕ್ ಮಾಡ್ಬೇಕು. ಓಕೆನಾ? ಈಗ 5 ಮತ್ತೆ 6 ನ ಚೆಕ್ ಮಾಡಿದ್ರೆ 11 ಆಗುತ್ತೆ. 6, 7, 12, 13 ಆಗುತ್ತೆ. ಹಾಗೆ 7 ಮತ್ತೆ 8 ನ ಆಡ್ ಮಾಡಿದ್ರೆ 15 ಆಗುತ್ತೆ. ಓಕೆ, ಸೊ ಇವೆರಡು ಬ್ಲಾಕ್ ಅಲ್ಲಿ ಈಗ 7 ಮತ್ತೆ 8 ಬರಬೇಕು. ಸೊ ಡೈರೆಕ್ಟ್ ಆಗಿ 7, 8 ಅಂತ ಬರೆಯೋ ಹಾಗಿಲ್ಲ, ಯಾಕಂದ್ರೆ ಯಾವ ಬ್ಲಾಕ್ ಅಲ್ಲಿ ಯಾವ್ದು ಬರಬೇಕು ಅಂತ ನಮಗೆ ಗೊತ್ತಿಲ್ಲ. ಅಂಡ್ ನಾನಿಲ್ಲಿ ನಿಮ್ಗೆ 24 ನ ನೆನ್ಪಿಟ್ಕೊಳಕ್ ಹೇಳ್ತೀನಿ. ಓಕೆನಾ? 24 ನ ಏನಕ್ಕೆ ನೆನ್ಪಿಟ್ಕೋಬೇಕು ಅಂದ್ರೆ 24 ಫಾರ್ಮ್ ಆಗೋದು ಲಾರ್ಜೆಸ್ಟ್ ನಂಬರ್ ಇಂದ, ಅಂದ್ರೆ 3 ಲಾರ್ಜೆಸ್ಟ್ ನಂಬರ್, ದಟ್ ಇಸ್ 9, 8, 7. ಇದು 3 ಲಾರ್ಜೆಸ್ಟ್ ನಂಬರ್ ಅಲ್ವಾ 1 ಇಂದ 9 ಮಧ್ಯ. ಸೊ ಈ 3 ನಂಬರ್ನ ಆಡ್ ಮಾಡಿದ್ರೆ 24 ಬರುತ್ತೆ. ನಮಗೆ 1 ಇಂದ 9 ನ ಯೂಸ್ ಮಾಡಿ 3 ನಂಬರ್ಸ್ ಇಂದ 24 ಗಿಂತ ಹೈಯೆಸ್ಟ್ ನಂಬರ್ನ ಫಾರ್ಮ್ ಮಾಡಕ್ಕಾಗಲ್ಲ. 24 ಹೈಯೆಸ್ಟ್. ಓಕೆನಾ? 3 ನಂಬರ್ಸ್ ಇಂದ 24 ಹೈಯೆಸ್ಟ್. ಇದಕ್ಕಿಂತ ಜಾಸ್ತಿ ದೊಡ್ಡ ನಂಬರ್ ಮಾಡಕ್ಕಾಗಲ್ಲ. ಎಲ್ಲಿಂದ? 1 ಇಂದ 9 ವರೆಗೆ. ಅದಕ್ಕೆ ನೀವು 24 ನ ನೆನ್ಪಿಟ್ಕೋಬೇಕು. ಎಲ್ಲಿ 24 ಬರುತ್ತೆ ಅಲ್ಲಿ 9, 8, 7 ಬರುತ್ತೆ. ಓಕೆ, ಸೊ ಈಗ ಈ ಕಾಲಮ್ ಅಲ್ಲಿ 7, 8 ಬರಬೇಕು ಅಂತ ಗೊತ್ತಾಯ್ತು. ಬಟ್ ಯಾವ ಬ್ಲಾಕ್ಗೆ ಯಾವ ನಂಬರ್ ಬರಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೀವು ಅದಕ್ಕೆ ರಿಲೇಟ್ ಆಗಿರೋ ಕಾಲಮ್ ನ ಚೆಕ್ ಮಾಡಬೇಕು, ಮೀನ್ಸ್ ರೋ ನ ಚೆಕ್ ಮಾಡಬೇಕು. ಓಕೆ, ಸೊ ಈ 9 ಕಾಲಮ್ ಏನಿದೆ ಇದನ್ನ ಇಲ್ಲಿ 5 ಇರೋ ರೋ ಜೊತೆಗೆ ಚೆಕ್ ಮಾಡಬೇಕು. ಎರಡಕ್ಕೂ ಕಾಮನ್ ಅಲ್ವಾ ಇದು. ಸೊ ಈಗ 5 ಇದೆ ಆಲ್ರೆಡಿ. 18 ಗೆ ಇನ್ನೆಷ್ಟು ಬೇಕು? ಸೊ ಸ್ಟಿಲ್ ಐ ನೀಡ್ 13 ಆಗ್ಬೇಕು ಅಂದ್ರೆ 2 ನಂಬರ್ಸ್ ಇಂದ 7 ಮತ್ತೆ 6. ಸೊ ಇವೆರಡು ಕಾಲಮ್ ಅಲ್ಲಿ ಏನ್ ಬರಬೇಕು? ಇವೆರಡು ಬ್ಲಾಕ್ ಅಲ್ಲಿ 7 ಮತ್ತೆ 6 ಬರಬೇಕು. ಎರಡಕ್ಕೂ ಕಾಮನ್ ಇರೋದು ಯಾವುದು? 7. ಎರಡಕ್ಕೂ 7 ಕಾಮನ್ ಇದೆ. ಕಾಮನ್ ಇರೋ ಬ್ಲಾಕ್ ಅಲ್ಲಿ ಬರೆಯೋಣ. ಸೊ ಇಲ್ಲಿ ಎಷ್ಟು ಬರಬೇಕು? ಇಲ್ಲಿ 8, ಇಲ್ಲಿ 6. ಓಕೆ, ಸೊ ನೆಕ್ಸ್ಟ್ ಈಗ 13. ಸೊ ಈ ರೋ ಅಲ್ಲಿ 13 ಆಗಬೇಕು. 9 ಆಲ್ರೆಡಿ ಇರೋದ್ರಿಂದ ಸ್ಟಿಲ್ ಐ ನೀಡ್ 4 ನ ಹೇಗೆ ಸ್ಪ್ಲಿಟ್ ಮಾಡ್ಬೋದು? 1, 3 ಅಲ್ವಾ. ಸೊ 1 ಮತ್ತೆ 3. ಸೊ ಅಗೇನ್ ನಮಗೆ ಗೊತ್ತಿಲ್ಲ ಈಗ ಯಾವ ಬ್ಲಾಕ್ ಅಲ್ಲಿ ಯಾವ್ದು ಬರುತ್ತೆ ಅಂತ. ಸೊ ಈ ಕಾಲಮ್ ನ ಚೆಕ್ ಮಾಡೋಣ. 5 ಇರೋದ್ರಿಂದ 12 ಗೆ 7 ಬೇಕು. ಸೊ 7 ಹೇಗೆ ಸ್ಪ್ಲಿಟ್ ಮಾಡೋದು? 4 ಮತ್ತೆ 3. ಸೊ ಎರಡಕ್ಕೂ ಕಾಮನ್ ನೋಡಿ, 3 ಕಾಮನ್ ಇದೆ ಅಲ್ವಾ. ಸೊ ಈ ಬ್ಲಾಕ್ಗೆ ಬೇಕಾಗಿರೋದು ಈ ರೋಗೆ 1 ಬೇಕು, ಈ ಕಾಲಮಿಗೆ 4 ಬೇಕು. ಸೊ ರಿಮೈನಿಂಗ್ ಏನು? ಓಕೆ, ಇದೇ ರೀತಿ ಇದನ್ನ ಫಿಲ್ ಮಾಡಬೇಕು. ಸೊ ಇಲ್ಲಿ 24 ಇದೆ ಅಲ್ವಾ. 24 ಅಂದ ತಕ್ಷಣ ಯಾವ ನಂಬರ್ ಬರಬೇಕು? 9, 8, 7 ಬರಬೇಕು. ಓಕೆ, ಈಗ 9 ಏನಾದ್ರೂ ಇಲ್ಲಿ ಬಂದ್ರೆ, ಫಸ್ಟ್ ಬ್ಲಾಕ್ ಅಲ್ಲಿ ಬಂದ್ರೆ 9 + 4 ಏನಾಗುತ್ತೆ? 9 + 4 13 ಆಗ್ಬಿಡುತ್ತೆ. 13 ಬೇಕಾ ನಮ್ಗೆ? 12 ಬೇಕಲ್ವಾ. ಸೊ 9 ಪಾಸಿಬಿಲಿಟಿ ಇಲ್ಲ ಅಲ್ವಾ, ಜಾಸ್ತಿ ನಂಬರ್ ಆಗೋಗಿಲ್ಲ. ಸೊ 9 ನ ನಾನು ಪ್ಲೇಸ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ 8 ಏನಾದ್ರು ಪ್ಲೇಸ್ ಮಾಡಿದ್ರೆ 8 ಗೆ 4 ಆಡ್ ಮಾಡಿದ್ರೆ 12 ಆಗುತ್ತೆ. ಎಕ್ಸಾಕ್ಟ್ ಆಗಿ 12 ಆದ್ರೆ ಈ ಬಾಕ್ಸ್ ಎಂಟಿ ಆಗ್ಬಿಡುತ್ತೆ. ಸೊ ನಾನು ಯಾವ ಬ್ಲಾಕ್ನು ಎಂಟಿ ಇಡೋ ಹಾಗಿಲ್ಲ. ಓಕೆ, ಸೊ 8 ಈ ಪೊಸಿಷನ್ಗೆ ಬರೋ ಹಾಗಿಲ್ಲ. ರಿಮೈನಿಂಗ್ ಯಾವುದು? 7 ಶುಡ್ ಕಮ್ ಹಿಯರ್. ಈಗ 7 ಗೆ 4 ನ ಆಡ್ ಮಾಡಿದ್ರೆ 11 ಆಗುತ್ತೆ. 11 ಗೆ 1 ಆಡ್ ಮಾಡಿದ್ರೆ 12 ಆಗುತ್ತೆ. ಓಕೆ, ಸೊ ಈ ಕಾಲಮ್ ನೋಡಿ, ಈ ರೋ ನೋಡಿ, 3 + 1 4 ಆಗಿದೆ ಆಲ್ರೆಡಿ. 6 ಗೆ ಇನ್ನೆಷ್ಟು ಬೇಕು? 2 ಬೇಕಲ್ವಾ. ಎಸ್, ಡೈರೆಕ್ಟ್ ಆಗಿ ಬರಿಬಹುದು 1 ಬ್ಲಾಕ್ ಮಿಕ್ಕಿರುವಾಗ. ಸೊ ಈಗ ಈ ಬ್ಲಾಕ್ ಅಲ್ಲಿ ನೋಡೋಣ. ಸೊ ಈ ಕಾಲಮ್ ನಲ್ಲಿ 17 ಗೆ 3 ಇದೆ ಆಲ್ರೆಡಿ. ಐ ನೀಡ್ 14 ಹೇಗೆ ಫಾರ್ಮ್ ಮಾಡ್ಬೋದು? 8 + 6 14 ಅಲ್ವಾ. ಸೊ 8 ಮತ್ತೆ 6 ಎರಡರಲ್ಲಿ 1 ನಂಬರ್ ಬರುತ್ತೆ ಇಲ್ಲಿ. ಸೊ ಈಗ ಇವೆರಡರಲ್ಲಿ ಏನ್ ಕಾಮನ್ ಇದೆ? ಸೊ ಇವೆರಡು ಬ್ಲಾಕ್ ಅಲ್ಲಿ 9, 8 ಬರಬೇಕು. ಇವೆರಡು ಬ್ಲಾಕ್ ಅಲ್ಲಿ 8, 6 ಬರಬೇಕು. ಎರಡರಲ್ಲೂ 8 ಕಾಮನ್ ಅಲ್ವಾ. ಸೊ ಹಿಯರ್ ಕಮ್ 6, ಹಿಯರ್ ಕಮ್ 9. ದ ಲೆಫ್ಟ್ ಔಟ್ ನಂಬರ್ ಇಸ್ 5. ಓಕೆ, ಈ ರೀತಿ ನೀವು ಫಿಲ್ ಮಾಡ್ಬೋದು. ಓಕೆ, ಅದೇ ರೀತಿ ಇಲ್ಲೂ ಫಿಲ್ ಮಾಡಕ್ ಕೊಟ್ಟಿದ್ದಾರೆ. ಬಟ್ ನೀವು ಅಬ್ಸರ್ವ್ ಮಾಡಿ 26 ಇದೆ. ನಾನು ಆಗ್ಲೇ ಹೇಳಿದೆ 24 ಇಸ್ ದ ಹೈಯೆಸ್ಟ್ ಪಾಸಿಬಲ್ ನಂಬರ್ ಔಟ್ ಆಫ್ 1 ಮತ್ತೆ 9 ಇಂದ. ಓಕೆನಾ? 1 ಇಂದ 9 ಇಂದ 3 ನಂಬರ್ಸ್ ಇಂದ ಯೂಸ್ ಮಾಡಿ ಹೈಯೆಸ್ಟ್ ಪಾಸಿಬಲ್ ಸಮ್ ಆಗೋದಕ್ಕೆ ಸಾಧ್ಯ ಇರೋದು 24 ಮಾತ್ರ. 26 ಇದೆ ಅಂದ್ರೆ ಈ ಬ್ಲಾಕ್ ನಾವು ಫಿಲ್ ಮಾಡೋದಕ್ಕೆ ಇಂಪಾಸಿಬಲ್, ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ in the earlier grids which we solved, Kishore noticed that the sum of all the numbers in the circles was always 90. ಇಲ್ಲಿ ಸರ್ಕಲ್ ಅಲ್ಲಿ ಏನ್ ನಂಬರ್ಸ್ ಇತ್ತು ಯೆಲ್ಲೋ ಕಲರ್ ಅಲ್ಲಿ, ಇದಿಷ್ಟನ್ನು ಆಡ್ ಮಾಡಿದ್ರೆ ನಮಗೆ 90 ಬರುತ್ತೆ. ಓಕೆ, ಸೊ ಇಲ್ಲಿ ಆಡ್ ಮಾಡಿದ್ರೆ 45, ಈ ಕಾಲಮ್ಸ್ ಇಂದ ಈ ರೋಸ್ ಇಂದ ಆಡ್ ಮಾಡಿದ್ರೆ 45.
ಟೋಟಲ್ ಆ್ಯಡ್ ಮಾಡಿದ್ರೆ ನಮಗೆ 90 ಬರುತ್ತೆ. ಯಾಕೆ 90 ಬರುತ್ತೆ ಅಂದರೆ ನೀವು ಅಬ್ಸರ್ವ್ ಮಾಡಿ, ಪ್ರತಿ ನಂಬರು 1 ಇಂದ 9 ಮಧ್ಯೆ ಎಷ್ಟು ನಂಬರ್ ಬರುತ್ತೆ? 1 ಇಂದ 9 ಮಧ್ಯ ಎಲ್ಲ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ 45 ಬರುತ್ತೆ. ನೀವು ಆ್ಯಡ್ ಮಾಡಿ ಚೆಕ್ ಮಾಡಿ. ಇಲ್ಲಿ 9 ಏನಿದೆ ರೋಸ್ ಅಲ್ಲೂ ಕನ್ಸಿಡರ್ ಆಗಿದೆ, ಕಾಲಮ್ ಅಲ್ಲೂ ಕನ್ಸಿಡರ್ ಆಗಿದೆ. ಅಂದರೆ ಪ್ರತಿ ನಂಬರ್ 2 ಟೈಮ್ಸ್ ಕನ್ಸಿಡರ್ ಆಗಿದೆ. ಈ 45 ಏನು ಬರುತ್ತೆ ನಂಬರ್ 2 ಟೈಮ್ಸ್ ಕನ್ಸಿಡರ್ ಆದಾಗ ನಮಗೆ 90 ಬರುತ್ತೆ. ಅದಕ್ಕೆ ಇಲ್ಲಿ ಯೆಲ್ಲೋ ಕಲರಲ್ಲಿ ಏನಿದೆ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ 90 ಬರುತ್ತೆ. ಬಟ್ ಈ ಕೇಸಲ್ಲಿ 90 ಹಾಗೆ ಬರಲ್ಲ. ಓಕೆ, ಸೊ ಬಂದರೂ ಇಲ್ಲಿ 26 ನಮಗೆ ಪಾಸಿಬಿಲಿಟಿನೇ ಇಲ್ಲ. ಸೊ ದಟ್ ವಿ ಕೆನ್ ನಾಟ್ ಫಾರ್ಮ್ ದಟ್. ಓಕೆ, ಸೊ ಇಲ್ಲಿ ಬರುತ್ತೆ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್. ಏನದು ಅಂದರೆ ಮ್ಯಾಜಿಕ್ ಸ್ಕ್ವೇರ್, ಮ್ಯಾಜಿಕ್ ಸಮ್. ಏನಿದು ಮ್ಯಾಜಿಕ್ ಸ್ಕ್ವೇರ್, ಮ್ಯಾಜಿಕ್ ಸಮ್? ಸೊ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ 2 ಟೈಮ್ ಹೇಗೆ ಬರುತ್ತೆ ಅಂತ. 4 2 ಟೈಮ್ ಇದೆ, 6 2 ಟೈಮ್ ಇದೆ. ಸೊ ಇಲ್ಲಿ ಇದಿಷ್ಟು ಸಮ್ ಏನಾಗಬೇಕು? 45. ಇದಿಷ್ಟು ಸಮ್ 45. ಸೊ ಮ್ಯಾಜಿಕ್ ಸಮ್ ಅಂದ್ರೆ ಏನು ಅಂದರೆ ಈಚ್ ರೋ ಅಂದರೆ ಪ್ರತಿ ರೋದು ಸಮ್, ಈಚ್ ಕಾಲಮ್ ಪ್ರತಿ ಕಾಲಮ್ದು ಸಮ್, ಹಾಗೆ ಈಚ್ ಡಯಾಗ್ನಲ್. ಡಯಾಗ್ನಲ್ ಅಂದ್ರೆ ಏನು? ಈ ರೀತಿ ಇದನ್ನ ಡಯಾಗ್ನಲ್ ಅಂತ ಹೇಳ್ತೀವಿ. ಕ್ರಿಸ್ ಕ್ರಾಸ್ ಏನಿದೆ ಅದು ಡಯಾಗ್ನಲ್. ಅದ್ರದ್ದು ಡಯಾಗ್ನಲ್ದು ಸಮ್ ಏನಾಗಿರ್ಬೇಕು ಅಂದ್ರೆ ಸೇಮ್ ಆಗಿರ್ಬೇಕು. ಓಕೆ, ಇಲ್ಲಿ ಆ್ಯಡ್ ಮಾಡೋ ಸಮ್, ಕಾಲಮ್ ವೈಸ್ ಆ್ಯಡ್ ಮಾಡೋ ಸಮ್ ಮತ್ತೆ ಡಯಾಗ್ನಲ್ ವೈಸ್ ಆ್ಯಡ್ ಮಾಡೋ ಸಮ್ ಎಲ್ಲ ಈಕ್ವಲ್ ಆಗಿರುತ್ತೆ. ಈಕ್ವಲ್ ಆಗಿದ್ರೆ ಅದನ್ನ ಏನಂತ ಹೇಳ್ತೀವಿ? ಮ್ಯಾಜಿಕ್ ಸಮ್. ಫಾರ್ ಎಕ್ಸಾಂಪಲ್ ಈಗ 3 x 3ಗೆ ಎಷ್ಟೆಷ್ಟು ಬರಬೇಕು? ಈಗ 45 ಈ 3ರಿಂದ ಬರುತ್ತೆ. ಓಕೆನಾ? ಈಕ್ವಲ್ ಅಂದ್ರೆ ಎಷ್ಟಾಗಬೇಕು? 15 15 ಅಲ್ವಾ? 15 3 is 45. ಈಕ್ವಲ್ ಸಮ್ ಅಂದ್ರೆ ಪ್ರತಿ ಡಯಾಗ್ನಲ್, ಪ್ರತಿ ಕಾಲಮ್, ಪ್ರತಿ ರೋ ಏನಾಗಿರ್ಬೇಕು? 15ಗೆ ಈಕ್ವಲ್ ಆಗಿರ್ಬೇಕಂದ್ರೆ 15 ಆಗಿರ್ಬೇಕು. ಓಕೆ, ಅದನ್ನ ನಾವು ಮ್ಯಾಜಿಕ್ ಸಮ್ ಅಂತ ಹೇಳ್ತೀವಿ. ಓಕೆ, ಸೊ ಮ್ಯಾಜಿಕ್ ಸ್ಕ್ವೇರ್ ಅಂದ್ರೆ 3 x 3 ಮಾತ್ರ ಅಲ್ಲ, 2 x 2 ಬರುತ್ತೆ, 4 x 4 ಬರುತ್ತೆ. ಓಕೆ, ಸೊ ಈ ರೀತಿ ಮ್ಯಾಜಿಕ್ ಸ್ಕ್ವೇರ್ನ ಫಿಲ್ ಮಾಡೋದಕ್ಕೆ ವೇಸ್ ಇರುತ್ತೆ. ಓಕೆ, ಎಷ್ಟು ವೇಸ್ ಇದೆ ಅಂದ್ರೆ 3 lakhಗಿಂತ ಜಾಸ್ತಿ ವೇಸ್ ಇದೆ. ಓಕೆ, 3,62,880 ಸಚ್ ವೇಸ್ ಆರ್ ದೇರ್. ಎಸ್, ಸೊ ಇದು ಫಿಲ್ ಮಾಡೋದಕ್ಕಿರೋ ವೇಸ್. ಬಟ್ ಪಾಸಿಬಲ್ ಇರೋದು 3 x 3 ಗ್ರಿಡ್ ಅಲ್ಲಿ ಒಂದೇ ಒಂದು ಮ್ಯಾಜಿಕ್ ಸ್ಕ್ವೇರ್ ಮಾಡೋದಕ್ಕೆ. ಸೊ ರಿಫ್ಲೆಕ್ಷನ್ ಮತ್ತೆ ರೊಟೇಷನ್ ಅನ್ನೋ ಕಾನ್ಸೆಪ್ಟ್ನ ಬಿಟ್ಟು ಮಾತಾಡೋದಾದ್ರೆ ಒಂದೇ ಒಂದು. ಅದನ್ನ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ, ರಿಫ್ಲೆಕ್ಷನ್ ರೊಟೇಷನ್ ಏನ್ ಬರುತ್ತೆ ಅಂತ. ಓಕೆ, ಎಸ್. ಸೊ ಈಗ ನಾವು ಮ್ಯಾಜಿಕ್ ಸ್ಕ್ವೇರ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ಕ್ರಿಯೇಟ್ ಮಾಡಬೇಕು. ಸೊ ಮ್ಯಾಜಿಕ್ ಸ್ಕ್ವೇರ್ನ ಸುಮ್ಮನೆ ರ್ಯಾಂಡಮ್ ಆಗಿ ಫಿಲ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಈಗ ಇಲ್ಲಿ 15 ಆಗ್ಬೇಕು, ಇಲ್ಲೂ 15, ಇಲ್ಲೂ 15, ಎಲ್ಲರೂ ಗಮನ ಇಟ್ಟು ಮಾಡೋದಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಮಗೆ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಮಾಡ್ಬೇಕು ನಾವು. ಓಕೆ, ಸೊ ಏನದು ಅಂತಂದ್ರೆ ಈಗ ಮ್ಯಾಜಿಕ್ ಸ್ಕ್ವೇರ್ ಹೀಗಿದೆ. ಸೊ ದಿಸ್ ಇಸ್ 3 x 3 ಸ್ಕ್ವೇರ್. ಸೊ ಇಲ್ಲಿ ಮಿಡಲ್ ಅಲ್ಲಿ ಒಂದು ನಂಬರ್ ಬರುತ್ತೆ, ಅದು ಎಲ್ಲಾ ನಂಬರ್ ಜೊತೆ ಇಂಟ್ರಾಕ್ಟ್ ಆಗುತ್ತಲ್ವಾ. ಈಗ ನಾವು ಡಯಾಗ್ನಲ್ ಮತ್ತೆ 2 ಡಯಾಗ್ನಲ್ ಕನ್ಸಿಡರ್ ಮಾಡ್ತಿದೀವಿ, ಕಾಲಮ್ ರೋ ವೈಸ್ ಕನ್ಸಿಡರ್ ಮಾಡ್ತಿದ್ವಿ. ಇಲ್ಲಿ ಏನ್ ನಂಬರ್ ಬರುತ್ತೆ ಇದು ಡಯಾಗ್ನಲ್ ಅಲ್ಲೂ ಆಡ್ಸ್ ಅಪ್ ಟು 15, ಇಲ್ಲಿ ಡಯಾಗ್ನಲ್ ಅಲ್ಲೂ 15 ಆಗಬೇಕು, ಕಾಲಮ್ ಅಲ್ಲೂ 15, ರೋಸ್ ಅಲ್ಲೂ 15. ಸೊ 4 ವೇಸ್ ಅಲ್ಲಿ ಇಂಟ್ರಾಕ್ಟ್ ಆಗ್ತಿದೆ ಅಂದ್ರೆ ಮಧ್ಯದಲ್ಲಿ ಬರೋ ನಂಬರ್ 4 ವೇಸ್ ಅಲ್ಲಿ 15 ಅನ್ನ ಕೊಡಬೇಕು. ಅರ್ಥ ಆಗ್ತಿದ್ಯಾ? ಸೊ ಅಲ್ಲಿ ಯಾವ ನಂಬರ್ ಬರ್ಬೋದು ಅಂತ ಈಗ ಪ್ರಶ್ನೆ. ಸೊ 1 2 3 4 5 6 7 8 9 ಇದಿಷ್ಟು ನಂಬರ್ಸ್ನ ನಾವು ಯೂಸ್ ಮಾಡ್ಬೇಕು. ಈಗ ಫಸ್ಟ್ 9 ಅನ್ನ ಮಿಡಲ್ ಅಲ್ಲಿ ಪ್ಲೇಸ್ ಮಾಡಿ ಟ್ರೈ ಮಾಡೋಣ. ಇಲ್ಲಿ ಮಿಡಲ್ ಅಲ್ಲಿ ಪ್ಲೇಸ್ ಮಾಡ್ತು ಅಂದ್ರೆ ಎನಿವೇರ್ ಇಲ್ಲಿ ಎಲ್ಲಾದ್ರೂ 8 ಬರುತ್ತಲ್ವಾ ಫಿಲ್ ಮಾಡ್ತಾ ಮಾಡ್ತಾ ಹೋದಾಗ. ಸೊ ಇದು ಖಾಲಿ ಇರೋದು ಇಷ್ಟರಲ್ಲಿ ಎಲ್ಲಾರು ಒಂದ್ ಕಡೆ 8 ಬರಬೇಕು. ಸೊ ಈಗ ಈ ಏನಿದು ಡಯಾಗ್ನಲ್ ಅಲ್ಲಿ ಎಷ್ಟಾಗಬೇಕು? ಸಮ್ 15 ಆಗಬೇಕು. ಓಕೆ, ಇವೆರಡು ನಂಬರ್ನ ಆ್ಯಡ್ ಮಾಡಿ ನೋಡಿ ಎಷ್ಟಾಗುತ್ತೆ? 9 + 8 ಎಷ್ಟಾಗುತ್ತೆ? 17 ಆಗುತ್ತೆ. 17 ಆಗಕ್ಕೆ ಸಾಧ್ಯನಾ? 15 ತಾನೇ ಬೇಕಾಗಿರೋದು. ಸೊ ಇಲ್ಲಿ ನಾನು 9ನ ಪ್ಲೇಸ್ ಮಾಡೋ ಹಾಗೆ ಇಲ್ಲ. ಓಕೆ, ಸೊ 9ನ ಪ್ಲೇಸ್ ಮಾಡಿದ್ರೆ ನನಗೆ ಎಲ್ಲಾದ್ರೂ ಒಂದ್ ಕಡೆ 8 ಬಂದೇ ಬರುತ್ತೆ. ಸೊ ದಟ್ ಇಟ್ ಫಾರ್ಮ್ಸ್ 17 ನಾಟ್ 15. ಸೊ ಅದಕ್ಕೆ ನಾನು ಮಿಡಲ್ ಅಲ್ಲಿ 9ನ ಬರೆಯೋ ಹಾಗೆ ಇಲ್ಲ. 8ನ ಚೆಕ್ ಮಾಡಿ, 8 ಚೆಕ್ ಮಾಡಿದ್ರು 9 ಬಂದೇ ಬರುತ್ತಲ್ವಾ ಸುತ್ತ. ಸೊ 8 ಕೂಡ ಮಿಡಲ್ ಅಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ. ಹಾಗೆ 7 ಪ್ಲೇಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ 7 + 9 7 ಇಲ್ಲಿ ಬರ್ದೆ ಅಂದ್ರೆ ಎನಿವೇರ್ 9 ಬರುತ್ತೆ. 7 + 9 ಅಂದ್ರೆ ಎಷ್ಟಾಗುತ್ತೆ? 16 ಆಗುತ್ತೆ. ಅಗೇನ್ ಇಟ್ ಇಸ್ ಮೋರ್ ದನ್ 15. 6ನ ಹಾಕಿದ್ರೆ ಎಕ್ಸಾಕ್ಟ್ ಆಗಿ 15 ಬರುತ್ತೆ. ಎಕ್ಸಾಕ್ಟ್ ಆಗಿ 15 ಬೇಡ ನಮಗೆ, ಯಾಕಂತಂದ್ರೆ 2 ನಂಬರ್ಸ್ ಇಂದ 15 ಬೇಡ, 3 ನಂಬರ್ಸ್ ಇಂದ 15 ಬೇಕು. ಇನ್ನೊಂದು ನಂಬರ್ನ ಹಾಗೆ ಎಂಟಿ ಆಗಿ ಇಡಕ್ಕಾಗಲ್ಲ ಇನ್ನೊಂದು ಬ್ಲಾಕ್ನ. ಓಕೆ, 6ನು ಕೂಡ ಮಾಡಕ್ಕಾಗಲ್ಲ. 5ನ ನಾವು ಮಾಡ್ಬೋದು. ಸೊ ನೀವೆಲ್ಲಾದ್ರೂ ಟ್ರೈ ಮಾಡಿ. 5ಗೆ ಯಾವ ನಂಬರ್ ಕೊಟ್ಟರು ಎಕ್ಸಾಕ್ಟ್ ಆಗಿ 15 ಆಗಲ್ಲ. ಅಂದ್ರೆ 2 ನಂಬರ್ ಇಂದ 15 ಆಗಲ್ಲ, 3 ನಂಬರ್ ಇಂದ 15ನ ಮಾಡ್ಬೋದು. 4 ಡಿಫ್ರೆಂಟ್ ಪಾಸಿಬಲ್ ವೇಸ್ ಆರ್ ದೇರ್ ವಿತ್ 5. ಓಕೆ, ಬಟ್ ನೀವು 4ನ ಚೆಕ್ ಮಾಡಿ 1 2 3 ಇದರಿಂದನೂ ಆಗಲ್ಲ. ಯಾಕಂದ್ರೆ ಈಗ 1ನ ಮಿಡಲ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಸುತ್ತಮುತ್ತ ಎಲ್ಲಾದ್ರೂ 2 ಬರುತ್ತೆ. 1 + 2 ಎಷ್ಟಾಗುತ್ತೆ? 3 ಆಗುತ್ತೆ. 3 ಇದೆ, ನನಗೆ 15 ಬೇಕು. ಸ್ಟಿಲ್ ಐ ನೀಡ್ 12 ಅಲ್ವಾ?
ಇನ್ನೊಂದು ಬ್ಲಾಕ್ಗೆ 12 ಅಂತ ಬರೆಯೋಕ್ಕಾಗತ್ತಾ? ಈಗ 1 ಬ್ಲಾಕ್ 2 ಬ್ಲಾಕ್ ಆಯ್ತು. ಇನ್ನೊಂದು ಥರ್ಡ್ ಬ್ಲಾಕ್ಗೆ 12 ಬರೆಯೋಕ್ಕಾಗತ್ತಾ? ನೋ, ಇಟ್ ಇಸ್ ಇಂಪಾಸಿಬಲ್. ಯಾಕಂದ್ರೆ 1 ಇಂದ 9 ಮಧ್ಯೆ ಮಾತ್ರ ನಂಬರ್ನ ಯೂಸ್ ಮಾಡಬೇಕು. ಓಕೆ, ಸೊ ಅದೇ ರೀತಿ ಚೆಕ್ ಮಾಡಿದ್ರೆ 1 ಆಗಲ್ಲ, 2 ಆಗಲ್ಲ, 3 ಆಗಲ್ಲ, 4 ಚೆಕ್ ಮಾಡಿ 4ಗೆ 1 ಬಂದಾಗ 5 ಆಗುತ್ತೆ. ಸ್ಟಿಲ್ 10 ನಾನು ಕೊಡೋದಕ್ಕಾಗಲ್ಲ. ಓಕೆ, 4 ಕೂಡ ಆಗಲ್ಲ. ಸೊ ಮಿಡಲ್ ಅಲ್ಲಿ ಪಾಸಿಬಲ್ ಇರೋದು ಯಾವುದು? 5 ಮಾತ್ರ. ಓಕೆ, ಎಸ್. ಸೊ ಈಗ ಮಿಡಲ್ ಅಲ್ಲಿ 5 ಅಂತ ಗೊತ್ತಾಯ್ತು. ಮಿಡಲ್ ಅಲ್ಲಿ ಯಾವ್ದು ಬರ್ಬೋದು? 5. ಸೊ ಈಗ 5 ಆದ್ಮೇಲೂ ರಿಮೈನಿಂಗ್ ಇನ್ನೂ ಎಷ್ಟೊಂದು ಬ್ಲಾಕ್ಸ್ ಇದೆ ಅಲ್ವಾ? ಇನ್ನು 8 ಬ್ಲಾಕ್ಸ್ ಇದೆ. 8 ಅಲ್ಲಿ 4 ಬ್ಲಾಕ್ಸ್ ಏನಿದೆ ಕಾರ್ನರ್ ಅಲ್ಲಿ ಇದೆ, ಇನ್ 4 ಮಿಡಲ್ ಅಲ್ಲಿ ಇದೆ. ಕಾರ್ನರ್ ಅಲ್ಲಿ ಏನಿದೆ ಅದು 3 ವೇಸ್ ಅಲ್ಲಿ ಇಂಟ್ರಾಕ್ಟ್ ಮಾಡುತ್ತೆ. ಸಿ, ಕಾಲಮ್ ವೈಸ್, ಡಯಾಗ್ನಲ್ ವೈಸ್, ರೋ ವೈಸ್, 3 ವೇಸ್ ಅಲ್ಲಿ ಅದು 15 ಅನ್ನ ಲೀಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಈ ಪ್ಲೇಸ್ ಅಲ್ಲಿ 1 ಅನ್ನ ಕೊಡೋಣ ಅಂತ ಅನ್ಕೋತೀನಿ. 1 ಅನ್ನ ಕೊಟ್ರೆ 1ಗೆ ಈಗ ಡಯಾಗ್ನಲ್ ವೈಸ್ ಅಲ್ಲಿ 5 ಇರುತ್ತಲ್ವಾ? ಸೊ 1 + 5 ರಿಮೈನಿಂಗ್ ಎಷ್ಟು ಕೊಡ್ಬೋದು? 6 ಆದ್ರೆ 9 ಕೊಡ್ಬೋದು. ಇದು ಒಂದು ವೇ ಅಲ್ಲಿ 15 ಕೊಡುತ್ತೆ. ನೆಕ್ಸ್ಟ್ ಇನ್ನೊಂದು ಡಯಾಗ್ನಲ್ ಅಥವಾ ರೋ ಅಥವಾ ಕಾಲಮ್ ಅಲ್ಲಿ ಚೆಕ್ ಮಾಡೋಣ. ಸೊ 1 ಇದ್ದಾಗ ಇನ್ನೆಷ್ಟು ಬೇಕು? ಇನ್ನು ಸ್ಟಿಲ್ ಐ ನೀಡ್ 14 ನಾನು 8 + 6 ಅಂತ ಬರೀತೀನಿ. ಸೊ ದಿಸ್ ಇಸ್ ಸೆಕೆಂಡ್ ವೇ. ಇನ್ಯಾವುದಾದ್ರೂ ವೇ ಇದೆಯಾ? ನೋ, ಬರೀ 2 ವೇಸ್ ಅಷ್ಟೇ ಇರೋದು 1ಗೆ. ಅಂದಮೇಲೆ 1 ನಾನು ಇಲ್ಲಿ ಬರೆಯೋಕ್ಕಾಗತ್ತಾ? 3 ವೇಸ್ ಅಲ್ಲಿ ನಾನು 15 ಫಾರ್ಮ್ ಮಾಡೋದಕ್ಕಾಗಲ್ಲ. ಅಂದಮೇಲೆ ಕಾರ್ನರ್ ಅಲ್ಲಿ ಐ ಕ್ಯಾನ್ ನಾಟ್ ಯೂಸ್ 1. ಯಾಕಂದ್ರೆ 2 ವೇಸ್ ಅಷ್ಟೇ ಇರೋದು. ಓಕೆ, ಅದಕ್ಕೆ ಕಾರ್ನರ್ ಅಲ್ಲಿ ಬರಲ್ಲ. ಈ 4 ಜಾಗ ಏನಿದೆ, ಈ 4ರಲ್ಲಿ ಒಂದು ಪೊಸಿಷನ್ ಅಲ್ಲಿ 1 ಬರುತ್ತೆ. ಓಕೆ, ಅದೇ ರೀತಿ 9ಗೂ ಚೆಕ್ ಮಾಡಿದ್ರೆ 9 + 5 + 1 is 1 ವೇ. ಅದು ಬಿಟ್ರೆ 9 + 9 ಆಯ್ತು. ಸ್ಟಿಲ್ ಐ ನೀಡ್ 6. ಸೊ 6 ಅಂದ್ರೆ 4 ಮತ್ತೆ 2 ಬರಬೇಕು. ಇವೆರಡೇ ವೇಸ್ ಇರೋದು 9ಗೆ. ಸೊ 9 ಮತ್ತೆ 1 ಇಲ್ಲಿ ಬರಲ್ಲ, ಕಾರ್ನರ್ ಅಲ್ಲಿ ಬರಲ್ಲ. ಮತ್ತೆ ನೀವು ಅಬ್ಸರ್ವ್ ಮಾಡೋದಾದ್ರೆ 9ಗೆ ಇದು ಕಾಮನ್ ಇದೆ ನೋಡಿ. 9 ಮತ್ತೆ 1ಗೆ ಇದು ಒಂದು ವೇ ಕಾಮನ್ ಇದೆ. ಅಂದ್ರೆ 9 ಮತ್ತೆ 1 ಅಪೋಸಿಟ್ ಬರ್ಬೇಕಾ? 9 ಇಲ್ಲಿ ಬಂದ್ರೆ 1 ಇಲ್ಲಿ ಬರ್ಬೇಕಲ್ವಾ? ಎಸ್. ಸೊ 5 ಪ್ಲೇಸ್ ಫಿಕ್ಸ್ ಆಯ್ತು, 9 ಮತ್ತೆ 1 ಪ್ಲೇಸ್ ಫಿಕ್ಸ್ ಆಯ್ತು. ಈಗ ಸಿ ಹಿಯರ್ 5 ಆಯ್ತು. 1 ಅನ್ನ ನಾವು ಕಾರ್ನರಿಗೆ ಕೊಡೋದಕ್ಕಾಗಲ್ಲ. ಸೊ 1 ಇಲ್ಲಿ ಬಂದ್ರೆ 9 ಅಪೋಸಿಟ್ ಬರಬೇಕು, 1 ಮೇಲೆ ಬಂದ್ರೆ 9 ಆಪೋಸಿಟ್ ಬರಬೇಕು. ಓಕೆ, ಸೊ ಈಗ ನಾವು ಫಿಲ್ ಮಾಡೋಣ. ಓಕೆನಾ? ಸೊ 1 9 ಆಯ್ತು. 9ಗೆ ಇನ್ಯಾವ್ದು ಆಪ್ಷನ್ ಇರೋದು? 9 + 4 + 2 ಇತ್ತು. ಇನ್ನೊಂದು ವೇಸ್ ಇತ್ತು. ಇನ್ನೊಂದು ವೇಸ್ ಎಲ್ಲಾದ್ರೂ ಇಲ್ಲಿ ಬರುತ್ತೆ. ಸೊ 1ಗೆ ಇನ್ನೊಂದು ವೇಸ್ ಇದ್ದದ್ದು 1 + 8 + 6 ಇತ್ತು. ಓಕೆನಾ? ಸೊ ಈಗ ಇಲ್ಲಿ ನಾನು 8 ಕೊಡ್ತೀನಿ, ಇಲ್ಲಿ 6 ಕೊಡ್ತೀನಿ. ಓಕೆನಾ? ಸೊ 8 + 6 + 1 ವಿಲ್ ಬಿ 15 ಆಯ್ತು. ದೆನ್ ಡಯಾಗ್ನಲ್ ಆಗಿ ಚೆಕ್ ಮಾಡೋಣ. 8 + 5 ಆಯ್ತು. 8 + 5 ಅಂದ್ರೆ 13 ಆಯ್ತು. 13ಗೆ ಇನ್ನೆಷ್ಟು ಬರಬೇಕು? 2 ಬರಬೇಕು. ಸೊ ಇಲ್ಲಿ 2 ಆಯ್ತು ಅಂತಂದ್ರೆ ರಿಮೈನಿಂಗ್ ಕೆಳಗಡೆ 4 ತಾನೇ ಬರಬೇಕು. ಸೊ ನೋಡಿ 11 ಆಯ್ತು. 11 + 4 15 ಆಯ್ತು. ಸೊ ಈಗ ಇಲ್ಲೆರಡಿದೆ. 6 + 2 8 ಆಯ್ತು. 8ಗೆ 15 ಆಗಬೇಕು ಅಂದ್ರೆ ಸ್ಟಿಲ್ ಐ ನೀಡ್ ಹೌ ಮಚ್? 8ಗೆ ಐ ನೀಡ್ 7. ಓಕೆ, ಹಿಯರ್ ಕಮ್ಸ್ 3. ಓಕೆ, ಮ್ಯಾಜಿಕ್ ಸ್ಕ್ವೇರ್ ಈಗ ಪ್ರಿಪೇರ್ ಆಯ್ತು. ನೀವು ಯಾವ ಕಾಲಮ್, ಯಾವ ರೋ, ಯಾವ ಡಯಾಗ್ನಲ್ ಚೆಕ್ ಮಾಡಿದ್ರು ನಿಮಗೆ 15 ಬರುತ್ತೆ. ಓಕೆ, ಅದೇ ರೀತಿ ಇಲ್ಲಿ ಚೆಕ್ ಮಾಡೋಣ. ಹಿಯರ್ ಕಮ್ಸ್ 6 7 2 8 3 4. ಓಕೆ, ನಾನು ಹೇಗೆ ಡೈರೆಕ್ಟ್ ಆಗಿ ಬರ್ದೆ ಅಂದ್ರೆ ಇದ್ರದ್ದು ರೊಟೇಷನ್ ಇದು. ಓಕೆ, ಸೊ ರೊಟೇಷನ್ ನೋಡಿ ಹೀಗಿರೋದು ಹೀಗಾಗಿದೆ. ಅಂದ್ರೆ ಈ ಬಾಕ್ಸ್ ನ ಈ ರೀತಿ ರೊಟೇಟ್ ಮಾಡಿದ್ದಾರೆ, 90 ಡಿಗ್ರಿ ರೊಟೇಷನ್. ಓಕೆ, ಸೊ ಇಲ್ಲಿ 1 2 3 ಅಂತ ನಾನು ಏನಾದ್ರು ಮಾರ್ಕ್ ಮಾಡಿದ್ರೆ ಕಾಲಮಿಗೆ ಇಲ್ಲಿ ಹೇಗೆ ಬಂದಿದೆ ಅಂದ್ರೆ 1 2 3 4 ಅಂದ್ರೆ ಇಲ್ಲಿರೋವನ್ನು ಹಿಂಗ್ ರೊಟೇಟ್ ಆಗಿ ಇಲ್ಲಿ ಬಂದಿದೆ. ಓಕೆ, ಗೊತ್ತಾಯ್ತಾ 90 ಡಿಗ್ರಿ ರೊಟೇಷನ್? ಎಸ್. ಸೊ ರಿಫ್ಲೆಕ್ಷನ್ ಅಂತ ಬಂದ್ರೆ ನಿಮ್ಗೆ ಇದನ್ನ ಫಾರ್ಮ್ ಮಾಡುವಾಗ ಒಂದು ಕ್ವೆಶನ್ ಬರ್ಬೋದು, 8 ಮತ್ತೆ 6 ನ ಯಾಕೆ ಹೀಗೆ ಬರುತ್ತೆ, ಇದನ್ನ ಅದ್ಲು ಬದಲು ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ಅದ್ಲು ಬದಲು ಮಾಡಿದ್ರೆ ಈ ರೀತಿ ಬರುತ್ತೆ. ಸೊ 1 5 9 ಇದೆ ಅಲ್ವಾ, ಇದನ್ನ ನಾನು ಅದ್ಲು ಬದಲು ಮಾಡಿದ್ರೆ 6 7 2 ಇಲ್ಲಿ ಬರುತ್ತೆ, 8 3 4 ಇಲ್ಲಿ ಬರುತ್ತೆ. ಇದನ್ನ ನಾವು ರಿಫ್ಲೆಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಮಿರರ್ ಇಮೇಜ್. ಬೈ ಚಾನ್ಸ್ ಇಲ್ಲೇನಾದ್ರೂ ನಾನು ಮಿರರ್ ಇಟ್ಟರೆ, ಮಿರರ್ ಅಲ್ಲಿ ಇಲ್ಲಿ ಕೆಳಗಡೆ ಮಿರರ್ ಇತ್ತು ಅಂತಂದ್ರೆ ಮಿರರ್ ಅಲ್ಲಿ ಈ ತರ ಕಾಣುತ್ತೆ. ಇದನ್ನ ನಾವು ರಿಫ್ಲೆಕ್ಷನ್ ಇಮೇಜ್ ಅಂತ ಕೇಳ್ತೀವಿ. ಮತ್ತೆ 1 ಮತ್ತೆ 9 ಅನ್ನ ಏನಾದ್ರೂ ಇಂಟರ್ಚೇಂಜ್ ಮಾಡಿದ್ರು ಅಷ್ಟೇನೆ ರಿಫ್ಲೆಕ್ಷನ್ ಇಮೇಜ್ ಆಗುತ್ತೆ ಅದು. ಓಕೆ, ಅರ್ಥ ಆಗ್ತಿದೆಯಾ? ಸೊ ಆ ರೀತಿ ರಿಫ್ಲೆಕ್ಷನ್ ಕನ್ಸಿಡರ್ ಮಾಡಿದ್ರೆ ಇಲ್ ಟು ಒಟ್ಟು 4 ಟೈಪ್ಸ್ ನಾವು ಫಾರ್ಮ್ ಮಾಡ್ಬೋದು. ಓಕೆ, ಎಸ್. ಸೊ ಹೌ ಮೆನಿ ಡಿಫ್ರೆಂಟ್ ಮ್ಯಾಜಿಕ್ ಸ್ಕ್ವೇರ್ ಕ್ಯಾನ್ ಬಿ ಮೇಡ್ ಯೂಸಿಂಗ್ ನಂಬರ್ 1 to 10? ಎಷ್ಟು ಡಿಫ್ರೆಂಟ್ ಮ್ಯಾಜಿಕ್ ಸ್ಕ್ವೇರ್ ನ ನಾವು ಫಾರ್ಮ್ ಮಾಡ್ಬೋದು 1 to 9 ನ ಯೂಸ್ ಮಾಡಿ ಅಂದ್ರೆ ಎಕ್ಸಾಕ್ಟ್ಲಿ 1. ಎಕ್ಸಾಕ್ಟ್ಲಿ 1 without considering what? Without considering ರಿಫ್ಲೆಕ್ಷನ್ ಅಂಡ್ ರೊಟೇಷನ್. ರಿಫ್ಲೆಕ್ಷನ್ ಮತ್ತೆ ರೊಟೇಷನ್ ನ ಬಿಟ್ಟು ಮಾತಾಡೋದಾದ್ರೆ ಒಂದೇ ಒಂದು
ಪಾಸಿಬಲ್ ಇರೋದು ಮ್ಯಾಜಿಕ್ ಸ್ಕ್ವೇರ್. ಓಕೆನಾ? ಎಸ್. ಸೊ ಕ್ರಿಯೇಟ್ ಅ ಮ್ಯಾಜಿಕ್ ಸ್ಕ್ವೇರ್ ಯೂಸಿಂಗ್ ಒನ್ ನಂಬರ್ 2 to 10, 2 ಇಂದ 10 ವರೆಗೆ ನಂಬರ್ಸ್ನ ಯೂಸ್ ಮಾಡಿ ನಾವು ಮ್ಯಾಜಿಕ್ ಸ್ಕ್ವೇರ್ನ ಪ್ರಿಪೇರ್ ಮಾಡಬೇಕು. ಸೊ ಈಗೆಲ್ಲ ಏನು ಕಷ್ಟಪಟ್ಟು ಕ್ರಿಯೇಟ್ ಮಾಡಿದ್ವಿ ಅದ್ರ ನೆಸೆಸಿಟಿ ಇಲ್ಲ. ಓಕೆನಾ? ಅದೇ ರೀತಿ ಇದನ್ನ ಮಾಡೋ ನೆಸೆಸಿಟಿ ಇಲ್ಲ. ಅದನ್ನ ಯೂಸ್ ಮಾಡ್ಕೊಂಡು ಇದನ್ನ ಮಾಡ್ಬೋದು. ಸೊ ಈಗ ಇದ್ದದ್ದು ಈ ರೀತಿ ಅಲ್ವಾ? 8. ಸೊ ಲೆಟ್ ಮಿ ಚೆಕ್ ಒನ್ಸ್. 8 3 4 8 3 4 7 6 ಈ ರೀತಿ ಇತ್ತಲ್ವಾ ಮ್ಯಾಜಿಕ್ ಸ್ಕ್ವೇರ್. ಸೊ ನಾವ್ ಎಲ್ಲಿಂದ ಎಲ್ಲಿ ತನಕ ಮಾಡಿದ್ವಿ? 1 ಇಂದ 9 ವರೆಗೆ. ಸೊ ನಾವಿಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇದು 1 ಗಿಂತ 1 ಜಾಸ್ತಿ ಇದೆ, 9 ಗಿಂತ 1 ಜಾಸ್ತಿ ಇದೆ. ಸೊ +1 ಅಲ್ವಾ? ಸೊ ನಾವು ಎಂಟೈರ್ ಸ್ಕ್ವೇರಿಗೆ +1 ಮಾಡಿದ್ರೆ ಮುಗೀತು. ಓಕೆನಾ? ಸೊ ಇಲ್ಲೇನಿದೆ? 6 ಇದೆ. 6ಗೆ +1 ಆದರೆ 7, 7ಗೆ +1 ಆದರೆ 8, 2ಗೆ +1 3, 1ಗೆ +1 2, 5ಗೆ +1 6, 9ಗೆ +1 10, 8ಗೆ +1 9, 3ಗೆ +1 4, 4ಗೆ +1 5. ಪ್ರತಿ ನಂಬರಿಗೂ +1 ಅನ್ನ ಮಾಡಿದ್ರೆ ನಮಗೆ ಇವ್ರು ಕೇಳಿರೋ ಮ್ಯಾಟ್ರಿಕ್ಸ್ ಮೀನ್ಸ್ ಗ್ರಿಡ್ ಪ್ರಿಪೇರ್ ಆಗುತ್ತೆ. ಮ್ಯಾಜಿಕ್ ಸ್ಕ್ವೇರ್ 2 ಇಂದ 10 ವರೆಗೆ ಯೂಸ್ ಮಾಡ್ಕೊಂಡು ಮ್ಯಾಜಿಕ್ ಸ್ಕ್ವೇರ್. ಸೊ ಈಗ ಸಮ್ ಅಬ್ಸರ್ವ್ ಮಾಡೋಣ. ಇಲ್ಲಿ ಸಮ್ ಎಷ್ಟು ಬರಬೇಕು? 15 ಬರುತ್ತೆ ಅಂತ ನಮಗೆ ಗೊತ್ತಿತ್ತಲ್ವಾ? ಸೊ ಇಲ್ಲಿ ಎಷ್ಟು ಸಮ್ ಬರುತ್ತೆ ಚೆಕ್ ಮಾಡೋಣ. 7 + 3 10 ಆಗುತ್ತೆ, 10 + 8 18 ಆಗುತ್ತೆ. ಸೊ 15 ಇದ್ದದ್ದು ಏನಾಯ್ತು? 18 ಆಯ್ತು. ಸೊ ನಮ್ಮ ಅಬ್ಸರ್ವೇಷನ್ ಏನು? 3 ಇಲ್ಲಿ +3 ಆಗಿದೆ. ಇಲ್ಲಿಗಿಂತ ಇಲ್ಲಿ ಸಮ್ +3 ಆಗಿದೆ. ಓಕೆ. ಸೊ +3 ಹೇಗಾಯ್ತು ಅಂದ್ರೆ ಇಲ್ಲಿ ಪ್ರತಿ ನಂಬರ್ಗೂ 1 1 ಆ್ಯಡ್ ಮಾಡಿದ್ವಿ ಅಲ್ವಾ ನಾವು? ಇಲ್ಲಿಗಿಂತ ಇಲ್ಲಿಗೆ 1 ಅಂದ್ರೆ ಒಂದು ರೋ ಅಲ್ಲಿ +3 ಆ್ಯಡ್ ಆಯ್ತು. 1 + 1 + 1 ಅಂದ್ರೆ 3 ಆ್ಯಡ್ ಆಯ್ತು. ಹಾಗೆ ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಸೊ ಅಬ್ಸರ್ವೇಷನ್ ಏನಂತ ಬರೀತೀರಾ? ಕಂಪೇರ್ ಇಟ್ ವಿತ್ ದ ಮ್ಯಾಜಿಕ್ ಸ್ಕ್ವೇರ್ ಮೇಡ್ ಯೂಸಿಂಗ್ 1 ಇಂದ 9. ಸೊ ಕಂಪ್ಯಾರಿಸನ್ಗೆ ಅಬ್ಸರ್ವೇಷನ್ ಏನ್ ಬರೀಬಹುದು? ದ ಮ್ಯಾಜಿಕ್ ಸಮ್ ಈಸ್ increased by how much? Increased by 3. 3 ಇಂದ increase ಆಗಿದೆ ಮ್ಯಾಜಿಕ್ ಸಮ್. ಕಂಪೇರ್ ಟು ದಿಸ್ 1. Comparing to what? Comparing to 3 cross 3 grid using 1 to 9 numbers. 1 to 9 ನಂಬರ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋ ಮ್ಯಾಜಿಕ್ ಸ್ಕ್ವೇರ್ಗಿಂತ 3 ನಂಬರ್ಸ್ ಜಾಸ್ತಿ ಇದೆ ಸಮ್. ಓಕೆ. ಟೇಕ್ ಅ ಮ್ಯಾಜಿಕ್ ಸ್ಕ್ವೇರ್ ಆ್ಯಂಡ್ ಇನ್ಕ್ರೀಸ್ ಈಚ್ ನಂಬರ್ ಬೈ 1. ಸೊ ಈಗ ನಾವು ಏನು ಮಾಡಿದ್ವಿ ಅದೇ ಪ್ರಾಸೆಸ್ನ ಮತ್ತೆ ಮಾಡ್ತಿದ್ದೀವಿ. ಸೊ ಮ್ಯಾಜಿಕ್ ಸ್ಕ್ವೇರ್ ಏನಿತ್ತು ನಮ್ಮದು ಫಸ್ಟು? ಸೊ 1 5 9 8, here comes 4, here 2 6 7. ಓಕೆ. ಸೊ ಇದಕ್ಕೆ +1 ಅನ್ನ ಇನ್ಕ್ರೀಸ್ ಮಾಡಬೇಕು. +1 ಅನ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? 7 8 3 2 6 10, it is 9 4 5. ಓಕೆ. ನಾವು ಎಲ್ಲ ನಂಬರ್ಗೂ +1 +1 ಇಲ್ಲೇನು ಬರುತ್ತೆ? 18 18 18 ಬರುತ್ತೆ. ಸೊ ಡಬಲ್ ಈಚ್ ನಂಬರ್ ಇನ್ ಈಚ್ ಕೇಸ್. ಸೊ ಡಬಲ್ ಈಚ್ ನಂಬರ್ ಪ್ರತಿ ಕೇಸ್ನಲ್ಲೂ ಡಬಲ್ ಮಾಡಬೇಕು. ಸೊ ಈಗ ನಮಗೆ ಪ್ರೀವಿಯಸ್ ಏನಿದೆ ಅದನ್ನ ಇಟ್ಕೊಂಡೆ ನಾವು ನೆಕ್ಸ್ಟ್ ಮಾಡಬೇಕು. ಓಕೆ. 1 5 9 8 3 4 2 7 6. ಸೊ ಇದಕ್ಕೆ +2 ಮಾಡಿದ್ರೆ ಏನಾಗುತ್ತೆ ಮ್ಯಾಟ್ರಿಕ್ಸ್? ಮ್ಯಾಟ್ರಿಕ್ಸ್ ಮೀನ್ಸ್ ಗ್ರಿಡ್. ಓಕೆ. ಸೊ +2 ಮಾಡಿದ್ರೆ ನಾಟ್ +2, ದೇ ಆರ್ ಆಸ್ಕಿಂಗ್ ಡಬಲ್. ಸೊ ಡಬಲ್ ಅಂತಂದ್ರೆ ಇಟ್ ಇಸ್ ನಾಟ್ +2, ಇಟ್ ಇಸ್ ಮಲ್ಟಿಪ್ಲೈಡ್ ಬೈ 2. 6 2s are 12, 7 2s are 14, 2 2s are 4, 1 2s are 2, 4 2s are 10, 9 2s are 18, 8 2s are 16, 3 2s are 6, 4 2s are 8. Okay. How do the magic sum changes in each case? So magic sum ಏನಾಗುತ್ತೆ ನೋಡಿ? 14 + 4 will be 18, 18 + 2 20, 20 + 2 10, 20 + 10 will be 13. ಸೊ ಇಲ್ಲಿ ಎಷ್ಟಿತ್ತು? 15. ಸೊ ಮ್ಯಾಜಿಕ್ ಸ್ಕ್ವೇರ್ ಕೂಡ ಡಬಲ್ ಆಗಿದೆಯಾ? ಮ್ಯಾಜಿಕ್ ಸಮ್, therefore the magic sum is also doubled. ಸೊ 15 ಇರೋದು 30 ಆಗಿದೆ. ಎಲ್ಲ 13 ಇರುತ್ತೆ. ಓಕೆ. What other operations can be performed on a magic square to yield another magic square? ಮ್ಯಾಜಿಕ್ ಸ್ಕ್ವೇರ್ಗೆ ಯಾವ್ಯಾವ ಆಪರೇಷನ್ ಯೂಸ್ ಮಾಡ್ಬೋದು ಅಂದ್ರೆ ದ ಆಪರೇಷನ್ ಸಚ್ ಆಸ್ ಅಡಿಷನ್ ಯೂಸ್ ಮಾಡ್ಬೋದು, ಸಬ್ಟ್ರಾಕ್ಷನ್,
multiplication, and division can be used. ಓಕೆನಾ? ಸೊ ಇದಿಷ್ಟು ಆಪರೇಷನ್ಸ್ ನಾವು ಯೂಸ್ ಮಾಡ್ಬೋದು. ಡಿಸ್ಕಸ್ ವೇಸ್ ಆಫ್ ಕ್ರಿಯೇಟಿಂಗ್ ದ ಮ್ಯಾಜಿಕ್ ಸ್ಕ್ವೇರ್ ಯೂಸಿಂಗ್ ಎನಿ ಸೆಟ್ ಆಫ್ 9 ಕಾನ್ಸಿಗೇಟಿವ್ ನಂಬರ್. ಸೊ 9 ಕಾನ್ಸಿಗೇಟಿವ್ ನಂಬರ್, ಈಗ 2 ಇಂದ 10ಗೆ. ಸೊ 2 ಇಂದ 10ಗೆ ಹೇಗೆ ಮಾಡ್ಬೋದು? ಬೈ ಇನ್ಕ್ರೀಸಿಂಗ್. ಅವರು ಡಿಸ್ಕಸ್ ದ ವೇ ಅಂತ ಹೇಳಿದಾರಲ್ವಾ. ಸೊ 2 ಇಂದ 10ಗೆ ಬೈ ಇನ್ಕ್ರೀಸಿಂಗ್, ವೇ ಬಂದು ಬೈ ಇನ್ಕ್ರೀಸಿಂಗ್ 1 ಫಾರ್ 1 to 9 ಮ್ಯಾಜಿಕ್ ಸ್ಕ್ವೇರ್. ಮ್ಯಾಜಿಕ್ ಸ್ಕ್ವೇರ್ ಏನಿದೆ 1 to 9, ಅದಕ್ಕೆ ನಾವು 1ನ ಇನ್ಕ್ರೀಸ್ ಮಾಡಿ ಮಾಡ್ಬೋದು. 1 to 5 ಮ್ಯಾಜಿಕ್ ಸ್ಕ್ವೇರ್ ಏನಿತ್ತು 1 5 9 8 3 4 2 7 6 ಇತ್ತಲ್ವಾ. ಸೊ ಇದಕ್ಕೆ ಪ್ಲಸ್ 1ನ ಮಾಡಿದ್ರೆ ನಮಗೆ 2 ಮತ್ತೆ 4ಗೆ ವೇ ಸಿಗುತ್ತೆ. ಸೊ ಏನಾಗುತ್ತೆ? 1 ಇನ್ಕ್ರೀಸ್ ಮಾಡಿದ್ರೆ 7 8 3 2 6 10 9 4 5 ಆಗುತ್ತೆ. ಸೊ ಸೆಕೆಂಡ್ ಬಂದು 3 to 11. ಸೊ 3 ಇಂದ 11ಗೆ ವೇ ಏನು? ಬೈ ಇನ್ಕ್ರೀಸಿಂಗ್ 2. ಸೊ ಬೈ ಇನ್ಕ್ರೀಸಿಂಗ್ 2ನ ನಾವು ಇನ್ಕ್ರೀಸ್ ಮಾಡಬೇಕು. 2 ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಸೊ ವಿ ವಿಲ್ ಗೆಟ್, ಸೊ ಇಲ್ಲೇ ಅಬ್ಸರ್ವ್ ಮಾಡ್ಕೊಂಡು ಮಾಡಿ. 6ಗೆ 2 ಇನ್ಕ್ರೀಸ್ ಮಾಡಿದ್ರೆ 8, 7ಗೆ 9 ಆಗುತ್ತೆ. ಹಿಯರ್ 4, ಹಿಯರ್ 3, ಹಿಯರ್ 7, 9 10 11, ಹಿಯರ್ 10, 3, ಹಿಯರ್ 5, ಹಿಯರ್ 6. ಓಕೆ. ಸೊ ನೆಕ್ಸ್ಟ್ ಒನ್ ಯಾವ್ದಿರೋದು? ನೆಕ್ಸ್ಟ್ ಒನ್ 9 to 17. ಸೊ 9 ಇಂದ 17 ನೋಡಿ, 1 ಇಂದ 9 ಇರೋದು, 9 ಇಂದ 17 ಅಂದರೆ ಪ್ಲಸ್ 8 ಅಲ್ವಾ. ಸೊ 9 to 17ಗೆ ಇನ್ಕ್ರೀಸ್ 8. 8ನ ಇನ್ಕ್ರೀಸ್ ಮಾಡ್ಬೇಕು ನಾವು. ಸೇ 8 ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ಇಲ್ಲಿಗೆ 8 ಇನ್ಕ್ರೀಸ್ ಮಾಡಬೇಕು. 6 + 8 ಎಷ್ಟಾಗುತ್ತೆ? 6 + 8 will be 14. 7 + 8 will be 15. 2 + 8 will be 10. 1 + 8 9. 5 + 8 13. 9 + 8 17. 8 + 8 16. 3 + 8 11. 4 + 8 will be 12. Okay. So ಇದು ways. So with this we finished the figure it out. ಎಸ್, ಫಿಗರ್ ಇಟ್ ಔಟ್ ಮುಗೀತು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, 1 ಮತ್ತು 9 ಮ್ಯಾಟ್ರಿಕ್ಸ್ ಏನಿದೆ, ಮೀನ್ಸ್ ಮ್ಯಾಜಿಕ್ ಸ್ಕ್ವೇರ್ ಏನಿದೆ, ಅದನ್ನ ಕಂಪೇರ್ ಮಾಡಿ ಇದನ್ನ ಮಾಡಿ. ಹೊಸದಾಗಿ ಪ್ರಿಪೇರ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಅನಲೈಸ್. ಸೊ ಎಸ್, ವಿತ್ ದಿಸ್ ವಿ ಫಿನಿಶ್ಡ್ ಟುಡೇಸ್ ಕ್ಲಾಸ್. ಸೊ ನೆಕ್ಸ್ಟ್ ಜನರಲೈಸಿಂಗ್ 3x3 ಮ್ಯಾಟ್ರಿಕ್ಸ್ನ ಮಾಡೋಣ. ಓಕೆ, ಥ್ಯಾಂಕ್ ಯು.